ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಸಹಕಾರಿ ಧುರೀಣ BS ಪರಮಶಿವಯ್ಯ ಅವರಿಗೆ KH ಪಾಟೀಲ್ ಪ್ರಶಸ್ತಿ. ನಫೆಡ್ ಅಧ್ಯಕ್ಷ ಗುಜ್ಕೋ ಮಾಸಲ್ ಪ್ರಧಾನ ಕಚೇರಿಗೆ ಭೇಟಿ. ಸಹಕಾರಿ ಕ್ಷೇತ್ರದಲ್ಲಿ ಅಪಾರ ಸೇವೆ ಹಾಗೂ ಸಾಧನೆ ಮಾಡಿರುವ ವೀರಶೈವ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ, ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ಮುಂದಾಳತ್ವ ವಹಿಸಿರುವ BS ಪರಮಶಿವಯ್ಯ ಅವರಿಗೆ ಸಹಕಾರ ಸಂಘದ ಭೀಷ್ಮ, ಸಹಕಾರಿ ಧುರೀಣ KH ಪಾಟೀಲ್ ರವರ 101ನೇ ಜಯಂತ್ಯೋತ್ಸವ ಪ್ರಯುಕ್ತ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ KH ಪಾಟೀಲ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ M ವೀರಪ್ಪ ಮೊಯ್ಲಿ, ಸಚಿವರಾದ HK ಪಾಟೀಲ್, ಸಭಾಧ್ಯಕ್ಷ UT ಖಾದರ್, ವಿಧಾನಸಭಾ ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ, ಸಚಿವರಾದ KH ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಡಾಕ್ಟರ್ ಶರಣಪ್ರಕಾಶ ಪಾಟೀಲ್, ಬಸವರಾಜ ರಾಯರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಶಸ್ತಿ ನೀಡಿ ಗೌರವಿಸಿದ್ದಕ್ಕೆ ಹಾಗೂ ಈ ಗೌರವದ ಮೂಲಕ ಇನ್ನಷ್ಟು ಸೇವೆ ಸಲ್ಲಿಸಲು ಜವಾಬ್ದಾರಿ ಹೆಚ್ಚಿಸಿದ್ದಕ್ಕೆ BS ಪರಮಶಿವಯ್ಯ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತದ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟದ ಅಧ್ಯಕ್ಷರಾದ ಜೀತಾಬಾಯಿ ಬರವಾಡ್ ಅವರು ಗಾಂಧಿನಗರದಲ್ಲಿರುವ ಗುಜರಾತ್ ರಾಜ್ಯ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ಲಿಮಿಟೆಡ್ನ ಪ್ರಧಾನ ಕಚೇರಿಗೆ ಸೌಜನ್ಯ ಭೇಟಿ ನೀಡಿ ಪ್ರಮುಖ ಸಹಕಾರಿ ಸಂಸ್ಥೆಗಳ ನಡುವಿನ ನಿರಂತರ ಸಂಬಂಧವನ್ನು ಎತ್ತಿ ತೋರಿಸಿದರು. ಗುಜ್ಕೋ ಮಸೋಲ್ ಅಧ್ಯಕ್ಷ ದಿಲೀಪ್ ಸಂಘಾನಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಸಂವಾದದ ಸಮಯದಲ್ಲಿ ಕೃಷಿ ಮಾರುಕಟ್ಟೆ ಪೂರೈಕೆ ಸರಪಳಿಗಳು ಮತ್ತು ರೈತ ಕೇಂದ್ರಿತ ಉಪಕ್ರಮಗಳಲ್ಲಿ ಸಮನ್ವಯವನ್ನು ಹೆಚ್ಚಿಸುವ ಬಗ್ಗೆ ಚರ್ಚೆಗಳು ಕೇಂದ್ರೀಕರಿಸಿವೆ ಎಂದು ತಿಳಿದುಬಂದಿದೆ. ಗುಜರಾತಿನ ಪ್ರಮುಖ ಸಹಕಾರಿ ಒಕ್ಕೂಟಗಳಲ್ಲಿ ಒಂದಾದ ಗುಜ್ಕೋ ಮಸೋಲ್ ಕೃಷಿ ಒಳಹರಿವಿನ ಸಕಾಲಿಕ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಮತ್ತು ಖರೀದಿ ಮತ್ತು ಮೌಲ್ಯವರ್ಧಿತ ಚಟುವಟಿಕೆಗಳ ಮೂಲಕ ರೈತರನ್ನು ಬೆಂಬಲಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಒಕ್ಕೂಟವು ಗಣನೀಯ ಬೆಳವಣಿಗೆಯನ್ನು ಕಂಡಿದೆ. ಸಹಕಾರಿ ಮಾರುಕಟ್ಟೆ ಜಾಗದಲ್ಲಿ ಪ್ರಮುಖ ಆಟಗಾರನಾಗಿ ಹೊರಹೊಮ್ಮುತ್ತಿದೆ. ಸಹಯೋಗ ಮತ್ತು ರೈತರಿಗೆ ಸುಧಾರಿತ ಮಾರುಕಟ್ಟೆ ಪ್ರವೇಶದ ಮೂಲಕ ವಲಯವನ್ನು ಬಲಪಡಿಸುವ ದೃಷ್ಟಿಕೋನದಡಿಯ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಸಹಕಾರಿಗಳನ್ನು ಜೋಡಿಸುವ ವಿಶಾಲ ಪ್ರಯತ್ನಗಳ ಭಾಗವಾಗಿ ಈ ಸಭೆಯನ್ನು ನೋಡಲಾಗುತ್ತಿದೆ. ದಕ್ಷತೆ, ಪ್ರಮಾಣ ಮತ್ತು ಗ್ರಾಮೀಣ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸಲು ಸಹಕಾರಿ ಸಂಸ್ಥೆಗಳಲ್ಲಿ ಸಿನರ್ಜಿಗೆ ಹೆಚ್ಚುತ್ತಿರುವ ಒತ್ತು ನೀಡುವುದನ್ನು ಇಂತಹ ಸಂವಹನಗಳು ಒತ್ತಿ ಹೇಳುತ್ತವೆ.